ಅಧಿಕಾರಿಗಳ ದಬ್ಬಾಳಿಕೆಗೆ ಕುಟುಂಬವೊಂದು ಬೀದಿಗೆ ಬಿದ್ದಿದೆ. ಮನೆಯಿಂದ ಶಾಂತವ ಅನ್ನುವಂತ ಮಹಿಳೆಯನ್ನ ಅಧಿಕಾರಿಯೊಬ್ಬರು ಹೊರ ಹಾಕಿಸಿದ್ದಾರೆ. ಶಿಗ್ಗಾವಿ ಪುರಸಭೆ ಮುಖ್ಯಾಧಿಕಾರಿ ವಿರುದ್ಧ ಈ ಆರೋಪ ಕೇಳಿಬಂದಿದೆ. ಪುರಸಭೆಯ ಮುಖ್ಯಾಧಿಕಾರಿ ಮಲೇಶ್ ವಿರುದ್ಧ ಈ ಆರೋಪ ಕೇಳಿಬಂದಿದೆ. ಗಂಜಿಗಟ್ಟಿ ರಸ್ತೆಯ G+ ಮನೆಯಲ್ಲಿ ವಾಸವಿದ್ದಂತಹ ಶಾಂತವ, ಮನೆ ನಂಬರ್ 94, ಆ ಮನೆಯಲ್ಲಿ ಅವರು ವಾಸ ಇದ್ರು. ಶಾಂತವ ಗಡ್ಡಿ ಅನ್ನುವಂಥ ಕುಟುಂಬ, ಅವರ ಕುಟುಂಬ ಅದು ಪೊಲೀಸರ ಜೊತೆ ಬಂದು ಈ ಅಧಿಕಾರಿ ಅವ್ರ ಮನೆ ಖಾಲಿ ಮಾಡಿಸಿದ್ದಾರೆ. ಏಕವಚನದಲ್ಲಿ ಶಾಂತವ ಅವರಿಗೆ ಬಾಯಿಗೆ ಬಂದಂಗೆ ಬೈದು ಮನೆ ಪೀಠೋಪಕರಣಗಳನ್ನ ಹೊರ ಹಾಕಿದ್ದಾರೆ. ಚೀಫ್ ಆಫೀಸರ್ ಅಂತ ಚೀಪಾಗಿ ನಡ್ಕೊಂಡಿದ್ದಾರೆ. ಮನೆ ಮಂಜೂರೇ ಆಗಿಲ್ಲ, ಸಂಸಾರ ಮಾಡೋಕೆ ಬಂದಿದ್ದಾಳೆ, ಈ ರೀತಿ ಎಲ್ಲ ಕೆಟ್ಟದಾಗಿ ಮಾತನಾಡಿದ್ದಾರೆ. ಬಹಳ ಚೀಪಾಗಿ ಮಾತನಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಾರುತಿ ಫೋನ್ ಕನೆಕ್ಟ್ ಆಗಿದ್ದಾರೆ. ಮಾರುತಿ, ಯಾತಕ್ಕೋಸ್ಕರ ಆ ಮಹಿಳೆಯನ್ನ ಮನೆಯಿಂದ ಹೊರ ಹಾಕ್ಸಿದ್ದಾರೆ? ಮನೆ ಮಂಜೂರಾಗಿಲ್ಲ ಅಂತಂದ್ರೂ ಪಾಪ ಅವ್ರಿಗೆ ಮನೆ ಇಲ್ಲ ಅಂತ ಅರ್ಥ ಅಲ್ವಾ? ಅಲ್ಲಿಗೆ ಅವ್ರು ಅಲ್ಲೇ ಇದ್ದಾರೆ ಅಂತಂದ್ರೆ ಮನೆ ಇಲ್ಲ ಅಂತ ಅರ್ಥ ಅಲ್ವಾ? ಏನು ಆ ಮಹಿಳೆ ಪರಿಸ್ಥಿತಿ ಏನಿದೆ, ಏನ್ ನಡೆದಿದೆ? ನಿಜಕ್ಕೂ ಏನಂದ್ರೆ ಈ ರೀತಿಯ ಪ್ರಕರಣ ಜಿಲ್ಲೆಯಲ್ಲಿ ಪ್ರವೇಶ ಆಗ್ತಾನೆ ಇದಾವೆ. ಕಾರಣ ಇಷ್ಟೇ, ಬರೋರು ಬದುಕೋದಾದ್ರೂ ಹೇಗೆ ಅನ್ನೋದು ಇದೀಗ ಮಾತಾಡ್ತಿರುವಂತದ್ದು. ದಯಾಮರಣ ಕೂಡ ಈಗ ಅವರು ಅರ್ಜಿನ ಸಲ್ಲಿಕೆ ಮುಂದಾಗಿರುವಂತದ್ದು. ಏಕಾಏಕಿ ಮನೆಗೆ ಬಂದು ಮಹಿಳೆಯರಿದ್ರು, ಮನೆಯಲ್ಲಿ ವಯೋವೃದ್ಧರು ಇದ್ರು, ವಯಸ್ಸಾದರಿದ್ರು, ಇವರೆಲ್ಲರನ್ನ ಆಚೆ ಹಾಕಿ ಮನೆಯಲ್ಲಿರತಕ್ಕಂಥ ಸಾಮಾನುಗಳನ್ನು ಕೂಡ ಆಚೆ ಹಾಕಿ ಈ ರೀತಿ ಕ್ರಮಗಳನ್ನ ಮಾಡಿಸಿದ್ದು ಸದ್ಯ ನಿಜಕ್ಕೂ ಅವಮಾನೀಯ ಅಂತ ಹೇಳ್ಬೋದು. ಸದ್ಯ ಶಾಂತವ ಏನಿದ್ದಾಳೆ, ಮನೆಯಲ್ಲಿ ವಯಸ್ಸಾದ ಜನರು ಇರ್ತಾರೆ, ಮಕ್ಕಳು ಇರ್ತಾರೆ, ಓದುವಂತ ಮಕ್ಕಳು. ನಿನ್ನೆ ರಾತ್ರಿ ಕೂಡ ಮನೆ ಹೊರಗಡೆ ಸಾಮಾನುಗಳನ್ನ ಹಾಕಿರ್ತಾರೆ. ಆ ಸಾಮಾನುಗಳನ್ನ ಹಾಕಿದ್ರಲ್ಲೇ ಅಡಿಗೆ ಮಾಡ್ಕೊಂಡು ಮಕ್ಕಳು ಒಂದ್ ಕಡೆ ಓದ್ಕೊಂಡ್ರೆ ಅಲ್ಲೇ ಊಟ ಮಾಡುವ ಮುಖಾಂತರ ರಾತ್ರಿ ಚಳಿಯಲ್ಲಿ ನಡೆದಿದ್ದಾರೆ ಅಂತ ಹೇಳ್ಬೋದು. 75 ವರ್ಷದ ವಯೋವೃದ್ಧ. ರೈಟ್, ಮಾರುತಿ ಅವರು ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ. ಈ ನಿವಾಸಿ ಪೂಜಾ ಏನಿದ್ದಾರೆ, ಈ ಮನೆಯಿಂದ ಹೊರಗೆ ಹಾಕಿ ಸಂಕಷ್ಟ ಅನುಭವಿಸ್ತಾ ಇರೋಂಥವ್ರು, ಅವ್ರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಅಮ್ಮ ಪೂಜಾ, ಧ್ವನಿ ಕೇಳ್ತಾ ಇದೆಯಾ? ಹಾ ಮ್ಯಾಮ್, ಕೇಳ್ತಿದೆ. ಯಾಕೆ ನಿಮ್ಗೆ ಈ ತರ ಕಷ್ಟ ಕೊಡ್ತಿದ್ದಾರೆ ಅಧಿಕಾರಿಗಳು ಬಂದು? ಮ್ಯಾಮ್ ಅದೇ ಗೊತ್ತಾಗ್ತಿಲ್ಲ ಮ್ಯಾಮ್, ಅವ್ರು ಯಾಕೆ ಈ ತರ ಮಾಡ್ತಿದ್ದಾರೆ, ಯಾಕೆ ಈ ತರ ಬಡವ್ರ ಮೇಲೆ ಇಷ್ಟ ದೌರ್ಜನ್ಯ ಮಾಡ್ತಿದ್ದಾರೆ ಗೊತ್ತಿಲ್ಲ ಮ್ಯಾಮ್. ಯಾಕೆ ಹೊರಗಡೆ ಹೋಗ್ಬೇಕಂತ ನೀವು ಮನೆಯಿಂದ? ಮ್ಯಾಮ್ ನಾವು ಅಂದ್ರೆ ನಾವು ಇವಾಗ 2008 ನಾವು ಅಮೌಂಟ್ ಪೇ ಮಾಡಿದ್ವಿ ಮ್ಯಾಮ್ ನಾವು. ಸೊ ಅವಾಗ ಎಲ್ಲ ದುಡ್ಡೆಲ್ಲ ಕಟ್ಟಿಸ್ಕೊಂಡು ಆಗಿನ ಮೇಲೆ ಮನೆ ಕಟ್ಟಿ ಕೊಡುವಾಗ ಸಿಖ್ ಜನಾಂಗದವ್ರು ಅಂತ ಬರ್ತಾರೆ ಅಲ್ವಾ ಮ್ಯಾಮ್, ಅವ್ರಿಗೋಸ್ಕರ ಅಂತ ಹೇಳ್ಬಿಟ್ಟು ನಮಗ ಅಲೋಕೇಟ್ ಮಾಡಿರೋ ಮನೆನ ಅವರಿಗೆ ಕೊಡಿಸ್ತಾರೆ ಮ್ಯಾಮ್. ಬಸವರಾಜ ಬೊಮ್ಮಾಯಿ ಅವರು ಆಡಳಿತದಲ್ಲಿ ಇರ್ತಾರೆ ಮ್ಯಾಮ್. ಅವಾಗ ಅವರು ಕೀ ಇಸ್ಕೊಂಡು ಎಲ್ಲದನ್ನು ಅವ್ರಿಗೆ ಆಗ್ಲಿ ನಿಮ್ಗೆ ಬೇಕಾಗಿರೋದು ನೆಕ್ಸ್ಟ್ ಟೈಮಲ್ಲಿ ನಾವು ಕೊಡ್ತೀವಿ ಅಂತ ಒಂದು ಆಶ್ವಾಸನೆ ಕೊಡ್ತಾರೆ. ಕೊಟ್ಬಿಟ್ಟು ನಾವು ನಂಬಿಕೆ ಮೇಲೆ ನಾವು ಕೀ ಎಲ್ಲ ಕೊಟ್ಬಿಡ್ತೀವಿ ಮ್ಯಾಮ್. ಅವ್ರಿಗೆ ಕೊಟ್ಟಾಗಿದ್ಮೇಲೆ ಅವರು ನೆಕ್ಸ್ಟ್ ಟೈಮ್ ಅಲ್ಲಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗುತ್ತೆ, ಬಿಲ್ಡಿಂಗ್ಸ್ ಎಲ್ಲ ಕಂಪ್ಲೀಟ್ ಆಗುತ್ತೆ. ಅದಾಗಿದ್ಮೇಲೆ ನಾವು ಪದೇ ಹೋಗಿ ಎಲ್ಲರ ಕಡೆನೂ ಕೇಳ್ತಿರ್ತೀವಿ ಮ್ಯಾಮ್, ನಮ್ಗೆ ಯಾವಾಗ ಕೊಡ್ತೀರಾ ಮನೆ, ಬಾಡಿಗೆ ಮನೇಲಿ ಇದೀವಿ, ಆಗ್ತಿಲ್ಲ ನಮ್ಗೆ ಬಾಡಿಗೆ ಕಟ್ಟಕ್ಕೆ, ತಿಂಗಳು 3,000 ಕಟ್ಟಕ್ ಆಗಲ್ಲ ಅಂತ ಹೇಳಿ ಅವರು ಏನ್ ಹೇಳಿ ಕಳಿಸ್ತಿದ್ರು ಅಂದ್ರೆ 15 ದಿನ ಬಿಟ್ಟು ಬನ್ನಿ, 1 ತಿಂಗಳು ಬಿಟ್ಟು ಬನ್ನಿ, ಇನ್ನೊಂದ್ ಸ್ವಲ್ಪ ದಿನ ಇರಿರಿ, ಈ ತರ ಹೇಳ್ತಿದ್ರು. ಕೊನೆಗೂ ನಿಮ್ಗೆ ಮನೆ ಕೊಡ್ಲಿಲ್ಲ? ಇಲ್ಲ ಮ್ಯಾಮ್, ಕೊಡ್ತಿಲ್ಲ. ಇವಾಗ ಬಂದು 3 ಮಂತ್ಸ್ ಬ್ಯಾಕ್ ನಾವು ಬಂದು ಮನೆ ಒಳಗಡೆ ಅವ್ರು ಕೇಳಿ ಬಂದ್ಬಿಟ್ಟು ಇದ್ದಾಗ ಇವಾಗ ವಾಪಸ್ ಬಂದು ನೆನ್ನೆ ಮಧ್ಯಾಹ್ನ ಬಂದ್ಬಿಟ್ಟು ಈಚೆ ಹಾಕಿದ್ದಾರೆ ಮ್ಯಾಮ್. ಎಲ್ಲ ಸಾಮಾನುಗಳಿಂದ ಹಿಡಿದು ನಮ್ಮನ್ನು ಕೂಡ. ಒಂದೇ ಸೆಕೆಂಡ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ. ಪೂಜಾ, ಈ ಪುರಸಭೆಯ ಮುಖ್ಯಾಧಿಕಾರಿ ಮಲ್ಲೇಶ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಅವ್ರು ಏನ್ ಹೇಳ್ತಾರೆ ಕೇಳೋಣ. ಏನ್ ಮಲ್ಲೇಶ್ ಅವರೇ, ಹೆಣ್ಮಕ್ಳಿಗೆ ಬಾಯಿ ಬಂದಂಗೆಲ್ಲ ಬೈದಿದ್ರಂತೆ, ಅಲ್ಲಿ ಈ ತೀರಾ ಒಂದ್ ರೀತಿನಲ್ಲಿ ಕೆಟ್ಟದಾಗಿ ನಡ್ಕೊಂಡಿದ್ದೀರಾ ಅಂತ ನಿಮ್ಮ ಮೇಲೆ ಆರೋಪ ಇದೆ. ಏನ್ ಹೇಳಕ್ ಬಯಸ್ತೀರಿ? ನಾವೇನ್ ಬಾಯಿಗೆ ಅಂದಿಲ್ಲ ಮೇಡಮ್. ಅವ್ರಿಗೆ ರೂಮಲ್ಲಿ ಎಲ್ಲ ಮಂಚ ಮತ್ತೆ ಎಲ್ಲ ಟೇಬಲ್ ಎಲ್ಲ ತಗೊಂಡ್ ಹೋಗ್ಬಿಟ್ಟು ಈಗ ಅಂದ್ರೆ ನಾವ್ ಇನ್ನೂ ಅದನ್ನ ಅಲಾಟೆ ಮಾಡಿಲ್ಲ. ಮಾಡದೇ ಇರೋ ಮನೆ ಬೀಗನ್ನ ಮುರಿದು ಬಿಟ್ಟು ಅದ್ರೊಳಗೆ ಹೋಗ್ಬಿಟ್ಟು ಎಲ್ಲ ಸಾಮಾನು ಇಟ್ಬಿಟ್ಟಿದ್ದಾರೆ ಮೇಡಮ್. ಅವರೆಲ್ಲ ಹಂಗ ಸಾಮಾನು ಇಟ್ಟಿರೋದನ್ನ ತಪ್ಪಮ್ಮ ಹೊಡೆದ್ಬಿಟ್ಟು ಒಳಗಡೆ ಹೋಗ್ಬಾರ್ದು ಅಂತ ಹೇಳಿದ್ರೆ ಎಲ್ರು ಕನ್ವಿನ್ಸ್ ಆದ್ರು. ನಮ್ಮ ಸದಸ್ಯರು ಕೂಡ ಹೋಗ್ಬಿಟ್ಟು ಕಂಪ್ಲೇಂಟ್ ಎಲ್ಲ ಆಗುತ್ತಿದೆಲ್ಲ, ಮತ್ತೆ ಅಮಾಯಕರ ಈಗ ತಿಳಿದೇನೆ ಹೋಗ್ಬಿಟ್ಟಿರ್ತಾರ ಹೊಡೆದು, ಆ ತರ ಬೀಗ ಮುರಿದ್ಬಾರ, ಕಂಪ್ಲೇಂಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಕನ್ವಿನ್ಸ್ ಮಾಡಿದ್ರೆ ಎಲ್ಲ ಟೋಟಲ್ ಒಂದು 15-20 ಜನ ಎಲ್ಲರೂ ಒಪ್ಕೊಂಡು ಎಲ್ಲರೂ ಹೊರಗೆ ಬಂದ್ರೆ ಯಮ ಮಾತ್ರ ಬರ್ಲಿಲ್ಲ ಮೇಡಮ್. ಅವಾಗ ಅವರು ಓಕೆ ಮಲ್ಲೇಶ್ ಅವರೇ, ಅದ್ ಏನೇ ವಿಚಾರ ಏನೇ ಇದ್ರು ನಿಮ್ಗೆ ಹೆಣ್ಮಕ್ಳಿಗೆ ಹಂಗೆಲ್ಲ ಏಕವಚನದಲ್ಲಿ ತಪ್ಪಾಗಿ ಮಾತಾಡಕ್ಕೆ ಯಾರು ಅಧಿಕಾರ ಕೊಟ್ಟಿಲ್ಲ. ನಿಮ್ಗೆ ಅಧಿಕಾರ ಇದೆ ಅಂದ್ ಮಾತ್ರಕ್ಕೆ ಅಗೌರವಪೂರ್ವಕವಾಗಿ ಮಾತಾಡಕ್ ಆಗಲ್ಲ ನೀವು. ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದಕ್ಕೆ. ಅಧಿಕಾರಿಗಳ ದಬ್ಬಾಳಿಕೆಗೆ ಕುಟುಂಬವೊಂದು ಬೀದಿಗೆ ಬಿದ್ದಿದೆ. ಮನೆಯಿಂದ ಶಾಂತವ ಅನ್ನುವಂತ ಮಹಿಳೆಯನ್ನ ಅಧಿಕಾರಿಯೊಬ್ಬರು ಹೊರ ಹಾಕಿಸಿದ್ದಾರೆ. ಶಿಗ್ಗಾವಿ ಪುರಸಭೆ ಮುಖ್ಯಾಧಿಕಾರಿ ವಿರುದ್ಧ ಈ ಆರೋಪ ಕೇಳಿಬಂದಿದೆ.
ಪುರಸಭೆಯ ಮುಖ್ಯಾಧಿಕಾರಿ ಮಲೇಶ್ ವಿರುದ್ಧ ಈ ಆರೋಪ ಕೇಳಿಬಂದಿದೆ. ಗಂಜಿಗಟ್ಟಿ ರಸ್ತೆಯ G+ ಮನೆಯಲ್ಲಿ ವಾಸವಿದ್ದಂತಹ ಶಾಂತವ್ವ, ಮನೆ ನಂಬರ್ 94. ಆ ಮನೆಯಲ್ಲಿ ಅವರು ವಾಸ ಇದ್ರು. ಶಾಂತವ್ವ ಗಡ್ಡಿ ಅನ್ನುವಂಥ ಕುಟುಂಬ, ಅವರ ಕುಟುಂಬ ಅದು. ಪೊಲೀಸರ ಜೊತೆ ಬಂದು ಈ ಅಧಿಕಾರಿ ಅವ್ರ ಮನೆ ಖಾಲಿ ಮಾಡಿಸಿದ್ದಾರೆ. ಏಕವಚನದಲ್ಲಿ ಶಾಂತವ್ವ ಅವರಿಗೆ ಬಾಯಿಗೆ ಬಂದಂಗೆ ಬೈದು ಮನೆ ಪೀಠೋಪಕರಣಗಳನ್ನ ಹೊರ ಹಾಕಿದ್ದಾರೆ. ಚೀಫ್ ಆಫೀಸರ್ ಅಂತ ಚೀಪಾಗಿ ನಡ್ಕೊಂಡಿದ್ದಾರೆ. ಮನೆ ಮಂಜೂರೇ ಆಗಿಲ್ಲ, ಸಂಸಾರ ಮಾಡೋಕೆ ಬಂದಿದ್ದಾಳೆ, ಈ ರೀತಿ ಎಲ್ಲ ಕೆಟ್ಟದಾಗಿ ಮಾತನಾಡಿದ್ದಾರೆ. ಬಹಳ ಚೀಪಾಗಿ ಮಾತನಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಾರುತಿ ಫೋನ್ ಕನೆಕ್ಟ್ ಆಗಿದ್ದಾರೆ. ಮಾರುತಿ, ಯಾತಕ್ಕೋಸ್ಕರ ಆ ಮಹಿಳೆಯನ್ನ ಮನೆಯಿಂದ ಹೊರ ಹಾಕ್ಸಿದ್ದಾರೆ? ಮನೆ ಮಂಜೂರಾಗಿಲ್ಲ ಅಂತಂದ್ರೂ ಪಾಪ ಅವ್ರಿಗೆ ಮನೆ ಇಲ್ಲ ಅಂತ ಅರ್ಥ ಅಲ್ವಾ? ಅಲ್ಲಿಗೆ ಅವ್ರು ಅಲ್ಲೇ ಇದ್ದಾರೆ ಅಂತಂದ್ರೆ ಮನೆ ಇಲ್ಲ ಅಂತ ಅರ್ಥ ಅಲ್ವಾ? ಏನು ಆ ಮಹಿಳೆ ಪರಿಸ್ಥಿತಿ ಏನಿದೆ, ಏನು ನಡೆದಿದೆ? ನಿಜಕ್ಕೂ ಏನಂದ್ರೆ ಈ ರೀತಿಯ ಪ್ರಕರಣ ಜಿಲ್ಲೆಯಲ್ಲಿ ಪ್ರವೇಶ ಆಗ್ತಾನೆ ಇದಾವೆ. ಕಾರಣ ಇಷ್ಟೇ, ಬರೋರು ಬದುಕೋದಾದ್ರೂ ಹೇಗೆ ಅನ್ನೋದು ಇದೀಗ ಮಾತಾಡ್ತಿರುವಂತದ್ದು. ದಯಾಮರಣ ಕೂಡ ಈಗ ಅವರು ಅರ್ಜಿಯನ್ನು ಸಲ್ಲಿಕೆ ಮುಂದಾಗಿರುವಂತದ್ದು. ಏಕಾಏಕಿ ಮನೆಗೆ ಬಂದು ಮಹಿಳೆಯರಿದ್ರು, ಮನೆಯಲ್ಲಿ ವಯೋವೃದ್ಧರು ಇದ್ರು, ವಯಸ್ಸಾದರಿದ್ರು, ಇವರೆಲ್ಲರನ್ನ ಆಚೆ ಹಾಕಿ ಮನೆಯಲ್ಲಿರತಕ್ಕಂಥ ಸಾಮಾನುಗಳನ್ನು ಕೂಡ ಆಚೆ ಹಾಕಿ ಈ ರೀತಿ ಕ್ರಮಗಳನ್ನ ಮಾಡಿಸಿದ್ದು ಸದ್ಯ ನಿಜಕ್ಕೂ ಅವಮಾನೀಯ ಅಂತ ಹೇಳ್ಬೋದು. ಸದ್ಯ ಶಾಂತವ್ವ ಏನಿದ್ದಾಳೆ, ಮನೆಯಲ್ಲಿ ವಯಸ್ಸಾದ ಜನರು ಇರ್ತಾರೆ, ಮಕ್ಕಳು ಇರ್ತಾರೆ, ಓದುವಂತ ಮಕ್ಕಳು. ನಿನ್ನೆ ರಾತ್ರಿ ಕೂಡ ಮನೆ ಹೊರಗಡೆ ಸಾಮಾನುಗಳನ್ನ ಹಾಕಿರ್ತಾರೆ. ಆ ಸಾಮಾನುಗಳನ್ನ ಹಾಕಿದ್ರಲ್ಲೇ ಅಡಿಗೆ ಮಾಡ್ಕೊಂಡು ಮಕ್ಕಳು ಒಂದ್ ಕಡೆ ಓದ್ಕೊಂಡ್ರೆ ಅಲ್ಲೇ ಊಟ ಮಾಡುವ ಮುಖಾಂತರ ರಾತ್ರಿ ಚಳಿಯಲ್ಲಿ ನಡೆದಿದ್ದಾರೆ ಅಂತ ಹೇಳ್ಬೋದು. 75 ವರ್ಷದ ವಯೋವೃದ್ಧ. ರೈಟ್, ಮಾರುತಿ ಅವರು ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ. ಈ ನಿವಾಸಿ ಪೂಜಾ ಏನಿದ್ದಾರೆ, ಈ ಮನೆಯಿಂದ ಹೊರಗೆ ಹಾಕಿ ಸಂಕಷ್ಟ ಅನುಭವಿಸ್ತಾ ಇರೋಂಥವ್ರು, ಅವ್ರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಅಮ್ಮ ಪೂಜಾ, ಧ್ವನಿ ಕೇಳ್ತಾ ಇದೆಯಾ? ಹಾ ಮ್ಯಾಮ್, ಕೇಳ್ತಿದೆ. ಯಾಕೆ ನಿಮ್ಗೆ ಈ ತರ ಕಷ್ಟ ಕೊಡ್ತಿದ್ದಾರೆ ಅಧಿಕಾರಿಗಳು ಬಂದು? ಮ್ಯಾಮ್, ಅದೇ ಗೊತ್ತಾಗ್ತಿಲ್ಲ ಮ್ಯಾಮ್. ಅವ್ರು ಯಾಕೆ ಈ ತರ ಮಾಡ್ತಿದ್ದಾರೆ, ಯಾಕೆ ಈ ತರ ಬಡವ್ರ ಮೇಲೆ ಇಷ್ಟ ದೌರ್ಜನ್ಯ ಮಾಡ್ತಿದ್ದಾರೆ ಗೊತ್ತಿಲ್ಲ ಮ್ಯಾಮ್. ಯಾಕೆ ಹೊರಗಡೆ ಹೋಗ್ಬೇಕಂತ ನೀವು ಮನೆಯಿಂದ? ಮ್ಯಾಮ್, ನಾವು ಅಂದ್ರೆ ನಾವು ಇವಾಗ 2008 ನಾವು ಅಮೌಂಟ್ ಪೇ ಮಾಡಿದ್ವಿ ಮ್ಯಾಮ್ ನಾವು. ಸೊ ಅವಾಗ ಎಲ್ಲ ದುಡ್ಡೆಲ್ಲ ಕಟ್ಟಿಸ್ಕೊಂಡು ಆಗಿದ್ಮೇಲೆ ಮನೆ ಕಟ್ಟಿ ಕೊಡುವಾಗ ಸಿಖ್ ಜನಾಂಗದವ್ರು ಅಂತ ಬರ್ತಾರೆ ಅಲ್ವಾ ಮ್ಯಾಮ್, ಅವ್ರಿಗೋಸ್ಕರ ಅಂತ ಹೇಳ್ಬಿಟ್ಟು ನಮಗ ಅಲೋಕೇಟ್ ಮಾಡಿರೋ ಮನೆನ ಅವರಿಗೆ ಕೊಡಿಸ್ತಾರೆ ಮ್ಯಾಮ್. ಬಸವರಾಜ ಬೊಮ್ಮಾಯಿ ಅವರು ಆಡಳಿತದಲ್ಲಿ ಇರ್ತಾರೆ ಮ್ಯಾಮ್ ಅವಾಗ. ಅವರು ಕೀ ಇಸ್ಕೊಂಡು ಎಲ್ಲದನ್ನು ಅವ್ರಿಗೆ ಆಗ್ಲಿ ನಿಮ್ಗೆ ಬೇಕಾಗಿರೋದು ನೆಕ್ಸ್ಟ್ ಟೈಮಲ್ಲಿ ನಾವು ಕೊಡ್ತೀವಿ ಅಂತ ಒಂದು ಆಶ್ವಾಸನೆ ಕೊಡ್ತಾರೆ. ಕೊಟ್ಬಿಟ್ಟು ನಾವು ನಂಬಿಕೆ ಮೇಲೆ ನಾವು ಕೀ ಎಲ್ಲ ಕೊಟ್ಬಿಡ್ತೀವಿ ಮ್ಯಾಮ್ ಅವ್ರಿಗೆ. ಕೊಟ್ಟಾಗಿದ್ಮೇಲೆ ಅವರು ನೆಕ್ಸ್ಟ್ ಟೈಮ್ ಅಲ್ಲಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗುತ್ತೆ, ಬಿಲ್ಡಿಂಗ್ಸ್ ಎಲ್ಲ ಕಂಪ್ಲೀಟ್ ಆಗುತ್ತೆ. ಅದಾಗಿದ್ಮೇಲೆ ನಾವು ಪದೇ ಹೋಗಿ ಎಲ್ಲರ ಕಡೆನೂ ಕೇಳ್ತಿರ್ತೀವಿ ಮ್ಯಾಮ್, ನಮ್ಗೆ ಯಾವಾಗ ಕೊಡ್ತೀರಾ ಮನೆ, ಬಾಡಿಗೆ ಮನೇಲಿ ಇದೀವಿ, ಆಗ್ತಿಲ್ಲ ನಮ್ಗೆ ಬಾಡಿಗೆ ಕಟ್ಟಕ್ಕೆ, ತಿಂಗಳು 3,000 ಕಟ್ಟಕ್ ಆಗಲ್ಲ ಅಂತ ಹೇಳಿ ಅವರು ಏನ್ ಹೇಳಿ ಕಳಿಸ್ತಿದ್ರು ಅಂದ್ರೆ 15 ದಿನ ಬಿಟ್ಟು ಬನ್ನಿ, 1 ತಿಂಗಳು ಬಿಟ್ಟು ಬನ್ನಿ,